ನಮಸ್ಕಾರ ಎಲ್ಲ ಕೃಷಿ ಮಿತ್ರರೇ, ನನ್ನ ಹೆಸರು ಮಂಜುನಾಥ್ ಕಂಬ್ರಳ್ಳಿ, IPL ಬಯಾಲಜಿಕಲ್ಸ್ ಫೀಲ್ಡ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತೀನಿ. ಇವತ್ತು ನಾವು ಮೆಕ್ಕೆಜೋಳ, ಮುಸ್ಕಿನ ಜೋಳ ಅಂತ ಏನು ಕರಿತೀವಲ್ಲ, ಇದರಲ್ಲಿ ಫಾಲ್ ಆರ್ಮಿ ವಾರ್ಮ್ ಅಂತ ಏನು ಕರಿತೀವಲ್ಲ, ಈ ಒಂದು ಕೀಟದ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ಬಂದಿದ್ದೀವಿ. ಫಾಲ್ ಆರ್ಮಿ ಅನ್ನೋದು ಇದರ ಸೈಂಟಿಫಿಕ್ ನೇಮ್ ಸ್ಪೊಡಾಪ್ಟೆರಾ ಪ್ಲೂಸಿಪರ್ದಾ ಅನ್ನೋ ಒಂದು ಇದರ ಸೈಂಟಿಫಿಕ್ ನೇಮ್ ಆಗಿದೆ. ಸೊ ಇದು ಈ ಒಂದು ಕೀಟ ಯಾವ ರೀತಿ ಮೆಕ್ಕೆಜೋಳದಲ್ಲಿ ಹಾನಿ ಮಾಡುತ್ತೆ ಅನ್ನೋದನ್ನ ಇದರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ಈ ಒಂದು ಕೀಟದ ನೀವು ಲಕ್ಷಣವನ್ನು ನೋಡ್ಬೋದು. ಎಲೆಯ ಪತ್ರ ಹರಿತನ್ನ ತಿಂದುಕೊಂಡು ಇದೇನ್ ಮಾಡುತ್ತಂದ್ರೆ ಈ ತರ ಜಾಡಿ ರೀತಿಯಲ್ಲಿ ಈ ಒಂದು ಲಕ್ಷಣವನ್ನು ತೋರಿಸ್ತದೆ. ಹುಳ ಯಾವತ್ತಿದ್ರು ಏನ್ ಮಾಡುತ್ತಂದ್ರೆ ಸುಳಿಯಲ್ಲಿ ಇದ್ದುಕೊಂಡು ಏನ್ ಮಾಡುತ್ತಂದ್ರೆ ಫೀಡಿಂಗ್ ಅನ್ನ ಮಾಡುತ್ತೆ. ನೀವಿಲ್ಲಿ ಹುಳವನ್ನ ನೋಡ್ಬೋದು, ಇಲ್ಲಿ ಹುಳು ಇದೆ. ಸೊ ಈ ಸ್ಪೊಡಾಪ್ಟೆರಾ ಏನಾಗುತ್ತಂದ್ರೆ ಇದು ಈ ಸುಳಿಯಲ್ಲಿ ಇದ್ದುಕೊಂಡು ಏನ್ ಮಾಡುತ್ತಂದ್ರೆ ಇದು ಫೀಡಿಂಗ್ ಅನ್ನ ಮಾಡೋದ್ರಿಂದ ಈ ರೀತಿ ಸುಳಿಯಿಂದನೇ ಏನಾಗುತ್ತಂದ್ರೆ ಸುಳಿ ಹಾಳಾಗೋದ್ರಿಂದ ನೆಕ್ಸ್ಟ್ ಬೆಳವಣಿಗೆ ಕುಂಠಿತವಾಗುತ್ತೆ. ಇಲ್ಲಿ ನೀವು ಹುಳನ್ನ ನೋಡ್ಬೋದು ಈ ರೀತಿ. ಸೊ ಈ ಒಂದು ಕೀಟವನ್ನು ನಾವು ಕಂಟ್ರೋಲ್ ಮಾಡಬೇಕಂದ್ರೆ ಯಾವ ರೀತಿ ಔಷಧಿಯನ್ನು ಸ್ಪ್ರೇ ಮಾಡಬೇಕಂದ್ರೆ, ಕೆಮಿಕಲಿಂದ ನಾವು ಸ್ಪ್ರೇ ಮಾಡ್ತೀವಿ ಅಂತಂದರೆ ಸ್ಪಿಂಟೋರಮ್ ಆಗಲಿ, ಮತ್ತು ಆಮೇಲೆ ಎಮಾಮೆಕ್ಟಿನ್ ಬೆಂಜೋಯಿಟ್ ಆಗಲಿ, ಪ್ರೊಪೆನಬಾಲ್ಸ್, ಸೈಪರ್ಮೆಥ್ರಿನ್, ಈ ಥರ ಕೆಮಿಕಲ್ನ ಸ್ಪ್ರೇ ಮಾಡೋದ್ರ ಮುಖಾಂತರ ನಾವು ಈ ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಅದೇ ರೀತಿ IPL ಬಯಾಲಜಿಕಲ್ಸ್ನ ಕಾಲಿಚಕ್ರ ಮತ್ತು ಇನ್ನೊಂದು ದಮನ್ ಅನ್ನೋ ಇವೆರಡೂ ಪ್ರಾಡಕ್ಟ್ಸ್ನ ಸ್ಪ್ರೇ ಮಾಡೋ ಮುಖಾಂತರ 5 ml ನೀರಿಗೆ 5 ml ಪ್ರತಿ ಲೀಟರ್ ನೀರಿಗೆ ಬೆರೆಸ್ಕೊಂಡು ಸ್ಪ್ರೇ ಮಾಡೋ ಮುಖಾಂತರ ಏನು ಮಾಡ್ಬೋದು ಅಂದರೆ ಈ ಒಂದು ಕೀಟನ ನಾವು ಕಂಟ್ರೋಲ್ ಮಾಡ್ಬೋದಾಗಿದೆ. ನಮಸ್ಕಾರ.